ರಾಜಧಾನಿಯಲ್ಲಿ ಕುಡಿಯಲು ನೀರಿಲ್ಲದೆ ಜನ ಪರದಾಡುತ್ತಿದ್ದಾರೆ. ಸರ್ಕಾರ ಟ್ಯಾಂಕರ್ಗಳ ಮೂಲಕ ಉಚಿತವಾಗಿ ನೀರು ಪೂರೈಸುತ್ತಿದೆ. ಆದರೆ ಅದೇ ನೀರಿನ ವಿರುದ್ಧ ವರ್ತೂರಿನ ನಿವಾಸಿಗಳು ರೊಚ್ಚಿಗೆದ್ದಿದ್ದಾರೆ. ಮತ್ತೊಂದೆಡೆ ಜಲಮಂಡಳಿ ಕೊಳಚೆ ನೀರು ಸಂಸ್ಕರಿಸಿ ಕೆರೆ ತುಂಬಿಸಲು ಮುಂದಾಗಿದೆ. ಮಹಾದೇವಪುರದ ವರ್ತೂರಿಗೆ ಕಲುಷಿತ ನೀರು ಪೂರೈಕೆ. ಕಲುಷಿತ ನೀರು ಕುಡಿದು ವರ್ತೂರು ಜನರ ನರಳಾಟ. ಬೆಂಗಳೂರಲ್ಲಿ ಜನರಿಗೆ ಕುಡಿಯಲು ಹನಿ ನೀರು ಸಿಕ್ತಿಲ್ಲ. ರಾಜ್ಯ ಸರ್ಕಾರ ಬಿಬಿಎಂಪಿ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ಮೂಲಕ ಜನರಿಗೆ ಉಚಿತವಾಗಿ ನೀರು ಕೊಡ್ತಿದೆ. ಆದರೆ ಆ ಟ್ಯಾಂಕರ್ಗಳ ಮೂಲಕ ವರ್ತೂರು, ಬೆಳ್ಳಂದೂರು ಸುತ್ತಮುತ್ತಲಿನ ಏರಿಯಾಗಳಿಗೆ ಕೊಡ್ತಿರೋ ನೀರು ಬಳಸಲು ಯೋಗ್ಯವಾಗಿಲ್ಲ. ಕಲುಷಿತ ನೀರನ್ನ ಫಿಲ್ಟರ್ ಮಾಡಿ ಸಪ್ಲೈ ಮಾಡ್ತಿದ್ದಾರೆ ಎಂದು ಜನರು ಆರೋಪಿಸಿದ್ದಾರೆ. ಇನ್ನು 20 ದಿನಗಳಲ್ಲಿ 2 ಬಾರಿ ಮಾತ್ರ ನೀರು ನೀಡಲಾಗಿದೆ. ವಾಟರ್ ಮ್ಯಾನ್ಗಳು ಕಳ್ಳಾಟ ಆಡ್ತಾರೆ ಅಂತ ನಿವಾಸಿಗಳು ಕಿಡಿಕಾರಿದ್ದಾರೆ. ಈ ಥರ ನೀರು ಕೊಡಬೇಡ ಸರ್. ಯಾವ ಮಕ್ಳಿಗೂ ತೊಂದರೆ ಆಗೋದು ಬೇಡ, ಯಾವ ಮಕ್ಕಳು ಕೈಲೇ ಆಗೋದು ಬೇಡ. ನಮಗೆ ಕೊಟ್ಟು ನೀವು ಧರ್ಮ ತಗೊಳ್ಳಿದು, ನಮ್ಗಿಂತ ಶಾಪ ತಗೊಳ್ಳೋದು ಬೇಡ ಸರ್. ನೀವು ಈ ಥರ ಮಾಡಬೇಡಿ ಯಾರಿಗೂ. ಇನ್ನು ಜನರ ಆರೋಪದ ಬಗ್ಗೆ ಬಿಡಬ್ಲ್ಯೂಎಸ್ಎಸ್ಬಿ ಚೇರ್ಮನ್ ಹೇಳೋದು ಹೀಗೆ. ಬೋರ್ಗೆ ಹೊಸದಾಗಿ ಕೊರೋದ್ರಿಂದ ಬೋರ್ಗಳಲ್ಲಿ ಕೆಲವೊಂದು ಈ ಅಂಶಗಳು ಕಂಡು ಬಂದಿದೆ. ಹಾಗಾಗಿ ಬೋರ್ವೆಲ್ಗಳು ಒಂದ್ಸರಿ ಚಾಲನೆಗೆ ಬಂದ ಮೇಲೆ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನ ಯಾವುದೇ ಕಾವೇರಿ ನೀರು ಈ ತರ ನೀರನ್ನು ಕೊಡ್ತಾ ಇಲ್ಲ. ಇನ್ನು ನಗರದಲ್ಲಿ ಅಂತರ್ಜಲ ಮಟ್ಟ ಏರಿಕೆಗೆ ಜಲಮಂಡಳಿ ಹೊಸ ಸಾಹಸಕ್ಕೆ ಕೈ ಹಾಕಿದೆ. ವೃಷಭಾವತಿಯ ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಈಗಾಗಲೇ ನಾಯಂಡಹಳ್ಳಿ ಕೆರೆಗೆ ಬಿಟ್ಟಿದ್ರು. ಈಗ ಕೆಂಗೇರಿ ಕೆರೆಯನ್ನ ತುಂಬಿಸಲಾಗ್ತಿದೆ. ಹೀಗೆ 8 ಕೆರೆಗಳನ್ನ ತುಂಬಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಎಲ್ಲ ಕೆರೆಗಳು ತುಂಬ್ತಾ ಇದೀವಿ. ಅದು ರೆಗ್ಯುಲರ್ ಆಗಿ ನಡೀತಾ ಇರುವಂತಹ ಕಾರ್ಯಕ್ರಮಗಳು. ಈಗಾಗಲೇ ಬಹುತೇಕ 14 ಕೆರೆಗಳು ತುಂಬಿದೆ. ಇನ್ನು 8 ಕೆರೆಗಳು ಕೂಡ ಕಾಮಗಾರಿ ನಡೀತಾ ಇದೆ. ಸೊ ಅದು ಕೂಡ ಬಹುತೇಕ ತುಂಬುತ್ತಿದೆ. ಕೆಂಗೇರಿ ಕೆರೆ ಕೂಡ ಕಾಮಗಾರಿ ಮುಗಿದಿದೆ. ಏನೇ ಹೇಳಿ, ಹನಿ ನೀರಿಗೂ ಪರದಾಡ್ತಿರುವ ಇಂತಹ ಕಾಲದಲ್ಲಿ ಶುದ್ಧ ನೀರನ್ನ ಜನರಿಗೆ ಕೊಡುವ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಿದೆ. ವಿನಾಯಕ್ ಗುರವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.